ಗುಂಡಮ್ಮ ಅಂದ್ರೆ ಸಾಕು ಸೀರಿಯಲ್ ಪ್ರೇಮಿಗಳಿಗೆ ಅಣ್ಣಯ್ಯ ಸೀರಿಯಲ್ ನಟಿ ರಶ್ಮಿ ನೆನಪಾಗ್ತಾರೆ. ಯಾರೋ ಕಟ್ಟಬೇಕಿದ್ದ ತಾಳಿಯನ್ನ ಇನ್ಯಾರದ್ದೋ ಕೈಯಲ್ಲಿ ಕಟ್ಟಿಸಿಕೊಂಡಿದ್ದಾಳೆ ಗುಂಡಮ್ಮ. ಅಣ್ಣ ಶಿವಣ್ಣನ ಮೇಲೆ ಪ್ರಾಣವನ್ನ ಇಟ್ಕೊಂಡಿರುವ ಗುಂಡುಗೆ ಅಣ್ಣಯ್ಯನೇ ಎಲ್ಲ. ಅವನು ಹೇಳಿದಂತೆ ಕೇಳುವವಳು ಈಕೆ. ಮದುವೆ ದಿನ ವರದಕ್ಷಿಣೆ ಹಣ ಕಳುವಾದ ಕಾರಣ ಮದುವೆ ಅಲ್ಲಿಗೆ ನಿಂತು ಹೋಗೋ ಸಮಯದಲ್ಲಿ ಜಿಮ್ ಸೀನಾ ಅವಳಿಗೆ ತಾಳಿ ಕಟ್ಟೋ ಅನಿವಾರ್ಯತೆ ಎದುರಾಗುತ್ತೆ. ಆದ್ರೆ ಸೀನಾ ಅದಾಗ್ಲೇ ಒಬ್ಬಳನ್ನ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಈ ಸನ್ನಿವೇಶದಲ್ಲಿ ಹಣ ಕಳುವಿಗೆ ಅವನೇ ಕಾರಣ ಅನ್ನೋ ಆರೋಪ ಬಂದ ಕಾರಣದಿಂದ ಅನಿವಾರ್ಯವಾಗಿ ಮದುವೆಯಾಗಬೇಕಾಗುತ್ತೆ. ಇದು ಅಣ್ಣಯ್ಯ ಸೀರಿಯಲ್ ಕಥೆಯಾದ್ರೆ ಗುಂಡಮ್ಮ ಪಾತ್ರ ಮಾಡ್ತಿರುವ ಗುಂಡ್ಗೆ ಇರೋ ನಟಿ ಪ್ರತೀಕ್ಷಾ ಶ್ರೀನಾಥ್. ಇವರು ದಪ್ಪ ಇದ್ದ ಕಾರಣಕ್ಕೇನೆ ಈ ಸೀರಿಯಲ್ ನಲ್ಲೂ ಗುಂಡಮ್ಮ ಅಂತಾನೆ ಹೆಸರಿದೆ. ಆದ್ರೆ ನಟನೆ, ಟ್ಯಾಲೆಂಟ್ ಇವೆಲ್ಲವುಗಳಿಗೆ ತೂಕ ಕಾರಣ ಆಗಲ್ಲ. ಅಭಿನಯದ ಚತುರತೆ ಇದ್ರೆ ಆ ತೂಕದಲ್ಲೇ ನಟನೆಯಲ್ಲಿಯೂ ಸೈ ಅನಿಸ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಿರುವ ಕೆಲವು ನಟಿಯರ ಪೈಕಿ ಪ್ರತೀಕ್ಷಾ ಕೂಡ ಒಬ್ಬರು. ಸೌಂದರ್ಯ ಅಂದ್ರೆ ತೆಳ್ಳಗೆ ಬೆಳ್ಳಗೆ ಅನ್ನೋ ಒಂದು ಕಾನ್ಸೆಪ್ಟ್ ಬಹುತೇಕ ಮಂದಿಯ ತಲೆಯಲ್ಲಿ ಬಂದ್ಬಿಟ್ಟಿದೆ. ಇದೇ ಕಾರಣಕ್ಕೆ ತೆಳ್ಳಗಾಗೋಕ್ ಹೋಗಿ ಜೀವ ಕಳೆದುಕೊಂಡದ್ದು ಇದ್ದಾರೆ. ತೀರಾ ರೋಗಿಷ್ಠರು ಅನಿಸ್ಕೊಳ್ಳುವ ರೀತಿಯಲ್ಲಿ ತೆಳ್ಳಗೆ ಕಾಣಿಸುವವರು ಇದ್ದಾರೆ. ಆದ್ರೆ ಇವೆಲ್ಲವುಗಳ ನಡುವೆ ಸೌಂದರ್ಯದ ಪರಿಕಲ್ಪನೆಯನ್ನೇ ಬದಲು ಮಾಡ್ತಿರುವ ಕೆಲವು ನಟಿಯರು ಇದ್ದಾರೆ. ಅಂಥ ನಟಿಯರಲ್ಲಿ ಒಬ್ಬರಾಗಿರುವ ಗುಂಡಮ್ಮ ಅರ್ಥಾತ್ ಪ್ರತೀಕ್ಷಾ ಅವರು ದಪ್ಪಗೆ ಇರೋ ಕಾರಣದಿಂದ ತಾವು ಈ ಹಿಂದೆ ಅನುಭವಿಸಿದ ಬಾಡಿ ಶೇಮಿಂಗ್ ಬಗ್ಗೆ ಮಾತನಾಡುತ್ತಲೇ ದಪ್ಪ ಅನ್ನುವವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಪ್ರತೀಕ್ಷಾ ಅವರು ಈ ಹಿಂದೆ ಹಲವು ಬಾರಿ ದಪ್ಪ ಇರೋ ಕಾರಣದಿಂದ ಹಿಂಸೆ ಅನುಭವಿಸಿದ್ದು ಇದೆ. ಪಕ್ಕದ ಮನೆಯೊಬ್ಬಾಕೆ ನಾನು ಹೋದಲ್ ಬಂದಲ್ಲಿ ಪಾಪ ಪಾಂಡು ಪಾಚು ಅಂತ ಕರೀತಾ ಇದ್ರು. ಆಮೇಲೆ ಗೊತ್ತಾಯ್ತು ನನ್ನನ್ನ ನಟಿ ಶಾಲಿನಿ ಅವರಿಗೆ ಕಂಪೇರ್ ಮಾಡ್ತಿದ್ದಾರೆ ಅಂತ. ಆದ್ರೆ ಶಾಲಿನಿ ಅವರಂತ ನಟಿ, ಅವ್ರ ನಟನೆಗೆ ಫಿದಾ ಆಗಿರುವವರಲ್ಲಿ ನಾನು ಒಬ್ಳು. ಅವ್ರ ನಟನೆಯ ಕೌಶಲ್ಯ ನೋಡಿದ್ರೆ ಅವರ ದೇಹದ ತೂಕ ಅಲ್ಲಿ ಗಣನೆಗೆ ಬರೋದೇ ಇಲ್ಲ. ಆದ್ರೆ ದೇಹದ ತೂಕವನ್ನ ಇಟ್ಕೊಂಡು ಮಾತನಾಡ್ತಾರೆ. ಅಂತವರಿಗೆ ನಾನು ಉತ್ತರಿಸೋಕೆ ಹೋಗೋದೇ ಇಲ್ಲ ಅಂತ ಹೇಳಿದ್ದಾರೆ. ತಮ್ಮ ಅಜ್ಜಿ ಮೊದ್ಲಿಂದಾನು ನನಗೆ ಆಟ ಆಡೋಕೆ, ಸೈಕ್ಲಿಂಗ್ಗೆ ಒತ್ತಾಯ ಮಾಡ್ತಾ ಇದ್ರು. ಅಂದ ಮಾತ್ರಕ್ಕೆ ನಾನ್ ಸಣ್ಣ ಆಗ್ಲಿ ಎಂದೇನಲ್ಲ, ಆದ್ರೆ ಆರೋಗ್ಯವಂತಿ ಆಗಿರ್ಬೇಕು, ಹಾಸಿಗೆ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ. ಅದನ್ನೇ ನಾನ್ ಈಗ ಹೇಳೋದು. ದಪ್ಪ ಎಂದಲ್ಲ, ದಪ್ಪ ಇದ್ದು ಎಷ್ಟು ಫಿಟ್ ಆಗಿದ್ದೀವಿ ಅನ್ನೋದು ಮುಖ್ಯ. ಸಣ್ಣಗಿದ್ದು ಅನಾರೋಗ್ಯ ಪೀಡಿತರಾಗೋದಕ್ಕಿಂತಲೂ ದಪ್ಪ ಇದ್ದು ಆರೋಗ್ಯವಂತರಾಗಿರೋದು ಮುಖ್ಯ ಆಗುತ್ತೆ. ಈಗ ನನ್ನ ಬಾಡಿ ಶೇವಿಂಗ್ ಮಾಡೋಕೆ ಬರೋರ್ಗೆ ಹೇಗೆ ಉತ್ತರಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನುತ್ತಲೇ ಕೇವಲ ದೇಹದ ತೂಕದ ಮೇಲೆ ಸೌಂದರ್ಯವನ್ನ ಅಳೆಯುವವರಿಗೆ ತಿರುಗೇಟ್ ನೀಡಿದ್ದಾರೆ ಪ್ರತೀಕ್ಷಾ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.